ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಬೇರೆಯವ್ರಿಗೆ ಕಷ್ಟ ಕೊಟ್ಟು ತಮಾಷೆ ನೋಡೋಂಥವ್ರಿಗೆ ರಾಯರು ಕೊಡೋಂಥ ಸೂಚನೆಗಳು. ಬೇರೆಯವ್ರ ಕಷ್ಟ ಕಣ್ಣೀರು ಹಾಕ್ಸೋಂಥವ್ರಿಗೆ ತಂದೆ ಶ್ರೀ ಕೃಷ್ಣ ಪರಮಾತ್ಮ ಕೊಡೋಂಥ ಸೂಚನೆಗಳು. ನೀನು ಅವ್ರಿಗೆ ಕಷ್ಟ ಕೊಡ್ತಾ ಇದೆಯಲ್ಲ, ನಿನಗೆ ಕಷ್ಟ ಬಂದಾಗ ನೀನೇನು ಮಾಡ್ತೀಯ? ಅವ್ರ ಪರಿಸ್ಥಿತಿನೇ ನಿನ್ನ ಪರಿಸ್ಥಿತಿ ಆಗಿರುತ್ತಲ್ಲ, ಆವಾಗ ನೀನು ಯಾವುದೇ ದೇವ್ರ ಹತ್ರ ಹೋಗಿ ನನಗೆ ಅನುಗ್ರಹ ಮಾಡಿ, ನನಗೆ ಕಷ್ಟ ಬಂದಿದೆ ಅಂತ ನೀನು ಕೇಳ್ಕೊಂಡಾಗ ಅವಾಗ ಯಾವ ದೇವ್ರುಗಳು ನಿನಗೆ ಅನುಗ್ರಹ ಮಾಡೋದಿಲ್ಲ. ಇಡೀ ಬ್ರಹ್ಮಾಂಡನೇ, ಇಡೀ ಮನುಕುಲನೇ ಆಳೋ ಭಗವಂತ ನಾನು, ಅಂದರೆ ಶ್ರೀಕೃಷ್ಣ ಪರಮಾತ್ಮ. ನಾನು ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡ್ತೀನಿ, ಇಲ್ಲ ಕೆಟ್ಟದ್ದು ಮಾಡ್ತೀನಿ. ಒಳ್ಳೇದು ಮಾಡೋರಿಗೆ ಒಳ್ಳೇದು ಮಾಡ್ತೀನಿ, ಕೆಟ್ಟದ್ದು ಮಾಡೋರಿಗೆ ಕೆಟ್ಟದ್ದು ಮಾಡ್ತೀನಿ. ನನ್ನನ್ನು ಯಾರು ಜಾಸ್ತಿ ನಂಬ್ತಾರೋ, ಹೆಚ್ಚು ನನ್ನನ್ನು ಯಾರು ಪೂಜೆ ಮಾಡ್ತಾರೋ, ಭಕ್ತಿಯಿಂದ ನ್ಯಾಯ ರೀತಿಯಿಂದ ಯಾರು ನನ್ನ ಹೊಲ್ಸ್ಕೋತಾರೋ ಅಂಥವ್ರಿಗೆ ನಾನು ಅನುಗ್ರಹ ಮಾಡ್ತೀನಿ. ಬೇರೆಯವ್ರಿಗೆ ನೋವು ಕೊಡೋದು, ಬೇರೆಯವ್ರ ಸೊತ್ತು ತಿನ್ನೋದು, ಬೇರೆಯವ್ರ ಕಣ್ಣೀರು ಹಾಕ್ಸೋದು, ಬೇರೆಯವ್ರ ಮನೆ ಹಾಳು ಮಾಡೋ ಅಂಥ ಕೆಲಸ ಮಾಡೋರಿಗೆ ನಾನು ಅದಕ್ಕೆ ತಕ್ಕ ಪಾಠ ಅನ್ನೋದು ನಾನು ಕಲಿಸ್ತೀನಿ ಅಂತ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ಇನ್ನು ರಾಯರು ಹೇಳೋವಂಥದ್ದು, ರಾಯರು ಅಷ್ಟೇ ಎಲ್ರಿಗೂ ಒಳ್ಳೇದು ಮಾಡೋ ಅಂಥದ್ದಲ್ಲ. ಹೌದು, ಒಳ್ಳೇದು ಮಾಡ್ತಾರೆ ಅಂತಂದರೆ ತಪ್ಪು ಮಾಡಿನೂ ಕ್ಷಮೆ ಅನ್ನೋದು ಬಯಸಿದಾಗ ಆ ತಪ್ಪನ್ನು ತಿರುಗಿಸ್ಕೊಂಡು ತಿರ್ಗಾ ಆ ತಪ್ಪನ್ನು ಮಾಡದೇ ಇದ್ದಾಗ ಅವಾಗ ನಾನು ಅನುಗ್ರಹ ಮಾಡ್ತೀನಿ. ನೀನು ತಪ್ಪು ಮಾಡ್ತಾನೆ ಹೋಗ್ತಿದ್ರೆ ನಿನಗೆ ನಾನು ಅನುಗ್ರಹ ಮಾಡೋದಿಲ್ಲ ಅಂತ ರಾಯರು ಹೇಳ್ತಾರೆ. ರಾಯರು ಎಲ್ರಿಗೂ ಒಳ್ಳೇದು ಮಾಡೋ ಅಂಥದ್ದಲ್ಲ, ಎಲ್ರಿಗೂ ಕೆಟ್ಟದ್ದು ಮಾಡೋ ಅಂಥದ್ದಲ್ಲ. ರಾಯರನ್ನ ಹೆಚ್ಚಾಗಿ ಯಾರು ನಂಬ್ತಾರೋ ಅವ್ರಿಗೆ ಒಳ್ಳೇದು ಮಾಡ್ತಾರೆ. ಇನ್ನು ಕೆಟ್ಟವ್ರಿಗೂ ಹೌದು ಒಳ್ಳೇದು ಮಾಡೇ ಮಾಡ್ತಾರೆ ರಾಯರು. ಆದರೆ ಗೊತ್ತಿಲ್ದಿರ ಮಾಡಿದಂಥ ತಪ್ಪಿಗೆ ಕ್ಷಮೆ ಅನ್ನೋದು ಕೇಳ್ತಾರಲ್ಲ. ಈಗ ನಾನು ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀನಿ ತಂದೆ, ನನ್ನ ಕ್ಷಮಿಸು, ತಿರ್ಗಾ ಅದೇ ತಪ್ಪನ್ನು ನಾನು ಮಾಡೋದಿಲ್ಲ ಅಂತ ಯಾರು ಕ್ಷಮೆ ಬೇಡಿ ರಾಯರು ಪಾದ ಹಿಡಿತಾರೋ ಅವ್ರಿಗೆ ಅನುಗ್ರಹ ಮಾಡೋವಂಥದ್ದು, ಅವ್ರಿಗೆ ಒಳ್ಳೇದು ಮಾಡೋ ಅಂಥದ್ದು ರಾಯರು. ಪದೇ ಪದೇ ಅದೇ ತಪ್ಪನ್ನು ಮಾಡ್ತಿದ್ರೆ ರಾಯರು ಅಷ್ಟೇ ಕೈ ಹಿಡಿಯೋದಿಲ್ಲ, ಅವ್ರನ್ನ ಕೈ ಬಿಡ್ತಾರೆ. ಅವ್ರ ಕಷ್ಟ ಬಂದಾಗ ಯಾವ ದೇವ್ರುಗಳು ಅನುಗ್ರಹ ಮಾಡ್ದಿರೋ ಥರ ರಾಯರು ಮಾಡ್ತಾರೆ. ಏಕೆ ಅಂತಂದರೆ ಇಡೀ ಬ್ರಹ್ಮಾಂಡನೇ ಆಳೋ ಶ್ರೀಕೃಷ್ಣನ ಮಗ ಗುರುರಾಯರು, ತಿಮ್ಮಪ್ಪನ ಮಗನೇ ಗುರುರಾಯರು ಅಲ್ವಾ. ದೇವತೆಗಳ ಪ್ರೀತಿ ಮಗ ಗುರುರಾಯರು. ಗುರುರಾಯರು ಯಾವುದೇ ದೇವ್ರ ಹತ್ರ ಹೋಗ್ಬಿಟ್ಟು ಈ ಥರ ಒಬ್ಬ ಮನುಷ್ಯನಿಗೆ ಕಷ್ಟ ಇದೆ, ಅವ್ನ ಕಷ್ಟ ಎಲ್ಲ ನನ್ನ ಮುಂದೆ ಹೇಳ್ಕೊತಿದ್ದಾನೆ, ಅವ್ನ ಕಷ್ಟ ನೋಡೋಕ್ಕಾಗ್ತಿಲ್ಲ, ನೀವು ಅನುಗ್ರಹ ಮಾಡಿ ಅಂತ ರಾಯರು ಹೋಗಿ ಯಾವುದೇ ದೇವ್ರ ಹತ್ರ ಹೋಗಿ ಕೇಳಿಕೊಂಡ್ರು ಸಹ ಆ ದೇವ್ರುಗಳು ಅನುಗ್ರಹ ಮಾಡೋದು. ಹೌದು ಆಯ್ತಪ್ಪ, ನಿನ್ನಿಚ್ಛೆಯಂತೆ ಆಗಲಿ, ನಾನು ಅವ್ರಿಗೆ ಅನುಗ್ರಹ ಮಾಡ್ತೀನಿ. ಆದರೆ ಮಾಡಿದ್ದು ತಪ್ಪನ್ನೇ ತಿರ್ಗಾ ಅದೇ ತಪ್ಪನ್ನು ಮಾಡ್ತಿದ್ರೆ ಆವಾಗ ನೀನೇ ಅಲ್ಲ, ಯಾರು ಬಂದು ಕೇಳಿದ್ರು ನಾನು ಅವ್ರಿಗೆ ಅನುಗ್ರಹ ಮಾಡೋದಿಲ್ಲ ಅಂತ ತಂದೆ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾರೆ. ರಾಯರು ನಮ್ಮ ಪರವಾಗಿ ಹೋಗಿ ದೇವ್ರುಗಳ ಹತ್ರ ಒಳ್ಳೇದಾಗಲಿ ಅಂತ ಕೇಳ್ತಾರೆ. ತಿರ್ಗಾ ಅದೇ ತಪ್ಪನ್ನು ಮಾಡ್ತಿದ್ರೆ ರಾಯರು ಸಹ ಆ ದೇವ್ರುಗಳ ಹತ್ರ ಹೋಗಿ ನಿಮ್ಗೆ ಒಳ್ಳೇದಾಗಲಿ ಅಂತ ಕೇಳೋದಿಲ್ಲ. ಇಷ್ಟನ್ನ ನೀವು ಅರ್ಥ ಮಾಡ್ಕೊಳ್ಳಿ. ತಪ್ಪು ಮಾಡೋರಿಗೆ ಒಳ್ಳೇದು ಮಾಡ್ತಾರೆ ಅನ್ನೋದಾಯ್ತು ಅಂದರೆ ಇನ್ನು ತಪ್ಪು ಮಾಡದೇ ಇರೋರಿಗೆ ರಾಯರು ಇನ್ಯಾವ ರೀತಿ ಒಳ್ಳೇದು ಮಾಡ್ಬೋದು? ರಾಯರೇ ಜೀವ, ರಾಯರೇ ನನ್ನ ಸರ್ವಸ್ವ, ರಾಯರೇ ದಿಕ್ಕು ಅಂತ ಪೂಜಿಸೋಂಥವ್ರಿಗೆ ರಾಯರು ಇನ್ಯಾವ ರೀತಿ ಒಳ್ಳೇದು ಮಾಡ್ಬೋದು? ಯಾವ ರೀತಿ ಅನುಗ್ರಹ ಮಾಡ್ಬೋದು? ಅವ್ರಿಗೆ ಕಷ್ಟ ಅಂತ ಬಂದಾಗ ರಾಯರು ಕೈ ಹಿಡಿತಾರೆ, ಅವ್ರಿಗೆ ಅನುಗ್ರಹ ಮಾಡ್ತಾರೆ. ಅವ್ರ ಕಷ್ಟ ಇದ್ದರೂ ಸಹ ಆ ಕಷ್ಟ ಅವ್ರ ಹತ್ರ ಹೋಗ್ದಿರೋ ಹಾಗೆ ಅವ್ರ ಕಣ್ಣೀರು ಒರೆಸಿ ಅವ್ರ ಕೈ ಹಿಡಿದು ಅವ್ರನ್ನ ಕಾಪಾಡೋ ಅಂಥ ನಮ್ಮ ತಂದೆ ಗುರುರಾಯರು ಅಲ್ವಾ. ಇನ್ನು ತಪ್ಪನ್ನೇ ಮಾಡ್ತಿರೋ ಅಂಥವ್ರಿಗೆ ದೇವ್ರುಗಳು ಅಷ್ಟೇನಲ್ಲ, ಯಾರೇ ಆಗಲಿ ಅವ್ರಿಗೆ ಶಿಕ್ಷೆ ಕೊಡ್ದಿರೋ ಬಿಡೋದಿಲ್ಲ. ಅವರು ಇಲ್ಲಿ ಶಿಕ್ಷೆ ಅನ್ನೋದು ತಪ್ಪಿಸ್ಕೋಬೋದು, ಆದರೆ ನರ್ಕದಲ್ಲಿ ಅವ್ರಿಗೆ ಸಾವು ಅನ್ನೋದಿದ್ದೇ ಇರುತ್ತಲ್ಲ. ತಪ್ಪು ಮಾಡೋರೆಲ್ಲ ಒಂದು ಅರ್ಥ ಮಾಡ್ಕೊಂಡಿರ್ತಾರೆ, ಏನು ಭೂಮಿ ಮೇಲೆ ಮಳೆ ಒರೆಸ್ಕೊಂಡು ಇರ್ತಾರ? ಯಾರೂ ಇರೋದಿಲ್ಲ. ಇವತ್ತಲ್ಲ ನಾಳೆ ಹಿಂದೆ ಮುಂದೆ ಹೋಗಲೇಬೇಕು. ಇವತ್ತು ಬೇರೆಯವ್ರು ಹೋದರೆ ನಾಳೆ ನೀವು ಕೆಟ್ಟದ್ದು ಮಾಡೋರು ಹೋಗೋದಿಲ್ವಾ? ಖಂಡಿತ ನೀವು ಸಹ ಹೋಗ್ತೀರ. ಆವಾಗ ನೀವು ಇಲ್ಲಿ ಶಿಕ್ಷೆ ತಪ್ಪಿಸ್ಕೋಬೋದು, ಆದರೆ ಅಲ್ಲಿ ನರ್ಕದಲ್ಲಿ ಕೊಡೋ ಅಂಥ ಶಿಕ್ಷೆನ ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಚಿತ್ರಗುಪ್ತ ಪ್ರತಿಯೊಂದೂ ಅಷ್ಟೇ ಎಲ್ಲ ಲೆಕ್ಕಪಟ್ಟಿ ಮಾಡಿ ಮಡಗಿರ್ತಾನೆ. ನೀವು ಮಾಡಿರೋಂಥ ಕರ್ಮ ಪಾಪ, ಒಬ್ಬರು ಮನಸ್ಸು ನೋಯಿಸಿರೋದು, ಒಬ್ಬರು ಸೊತ್ತು ಕಿತ್ಕೊಂಡು ತಿಂದಿರೋದು, ಇದನ್ನೆಲ್ಲ ಸಹ ಚಿತ್ರಗುಪ್ತ ಪಟ್ಟಿ ಸಮೇತ ಎಲ್ಲವನ್ನು ಸಹ ಲೆಕ್ಕ ಹಾಕಿ ಮಡಗಿರ್ತಾನೆ. ಅಲ್ಲಿ ಮೂಟೆ ಕಟ್ಟಿ ಮಡಗಿರ್ತಾರೆ. ಅಲ್ಲಿ ನೀನು ಹೋಗೋದೇ ತಡ, ನಿನಗೆ ನರಕ ಅನ್ನೋದು ಕಾಯ್ದಿರುತ್ತೆ.
ನಾನು ಅದಕ್ಕೆ ಹೇಳೋದು, ಪ್ರತಿಯೊಬ್ಬ ಮನುಷ್ಯನು ಕೆಟ್ಟದ್ದು ಮಾಡೋಕ್ಕೆ ಮುಂಚೆ ಒಂದು ಸತಿ ನೀವು ಗರುಡ ಪುರಾಣನ ನೆನಪು ಮಾಡ್ಕೊಳ್ಳಿ. ನಿಮ್ಗೆ ಓದೋಕ್ಕೆ ಬರಲಿಲ್ಲ ಅಂದರೆ ಅಟ್ಲೀಸ್ಟ್ ತಿಳ್ಕೊಂಡಾಗ ಯಾವುದೇ ಒಬ್ಬ ಮನುಷ್ಯ ತಪ್ಪು ಮಾಡೋದಿಲ್ಲ. ಅಯ್ಯೋ ನನಗೆ ಅಲ್ಲಿ ಕೊಡೋ ನರಕ ನನಗೆ ಕಣ್ಣಿಗೆ ಕಾಣಿಸೋದಿಲ್ಲ, ನಾನು ಸತ್ತ ಮೇಲೆ ನನಗೇನು ಅಲ್ಲಿ ದೇಹ ಇರುತ್ತಾ, ಅವ್ರು ಕೊಡೋ ಹಿಂಸೆ ನಾನು ತಡ್ಕೊಂಡ್ರೂ ನನಗೆ ಗೊತ್ತಾಗುತ್ತಾ ನೋವು ಅಂತ ನೀವು ತಿಳ್ಕೊಬೋದು. ಆದರೆ ಪ್ರತಿದಿನ ಸತ್ತು ನೀವು ಹುಟ್ಟುತ್ತೀರಾ ಇಲ್ಲಿ ಒಂದು ದಿನ ನೀವು ಕಷ್ಟ ಕೊಟ್ಟರೆ, ಬೇರೆಯವ್ರ ಕಷ್ಟ ಅನುಭವಿಸಿದ್ರೆ ಅಲ್ಲಿ ಕೊಡೋವಂಥದ್ದು ನಿಮ್ಮ ಕರ್ಮ ಮುಗಿಯೋ ತನಕನೂ ನಿಮಗೆ ನರಕ ಅನ್ನೋದು ಅಲ್ಲಿ ಯಮರಾಜ ಕೊಡ್ತಾ ಇರ್ತಾನೆ. ಇಷ್ಟನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಕೆಟ್ಟವರೆಲ್ಲ ಗರುಡ ಪುರಾಣನ ಓದಿ ತಿಳ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಏಕೆ ಅಂತಂದರೆ ನಮಗೆ ಹಿಂದೆ ದೇವತೆಗಳು ಇದನ್ನೆಲ್ಲನೂ ಅಷ್ಟೇ ಸೃಷ್ಟಿ ಮಾಡಿದ್ದಾರೆ. ಗರುಡ ಪುರಾಣ ಅಂದ್ರೇನು, ಬದುಕಿದಾಗ ಒಳ್ಳೇದು ಮಾಡಿದ್ರೆ ಏನಾಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೋಸ್ಕರನೇ ಮನುಷ್ಯನಿಗೆ ಭಯ ಹುಡ್ಸೋದಿಕ್ಕಲ್ಲ ಗರುಡ ಪುರಾಣ ಬರೆದಿರೋದು. ಮನುಷ್ಯ ತಿದ್ಕೊಂಡು ಒಳ್ಳೆ ದಾರಿಲಿ ನಡೀಲಿ, ಪಾಪ ಕರ್ಮ ಮಾಡ್ದಿರ ಪುಣ್ಯದ ಕೆಲಸ ಮಾಡಿದವನಿಗೆ ಅಲ್ಲಿ ಯಾವ ರೀತಿ ಸ್ವರ್ಗ ಸಿಕ್ಕುತ್ತೆ, ಪಾಪ ಮಾಡಿದವನಿಗೆ ಯಾವ ರೀತಿ ನರಕ ಸಿಕ್ಕುತ್ತೆ. ಬರೀ ನರಕ ಅಲ್ಲ, ನರಕದಲ್ಲಿ 28 ನರಕಗಳಿರುತ್ತೆ. ಅದರಲ್ಲಿ ಯಾವ ನರಕಕ್ಕೆ ತಗೊಂಡೋಗಿ ಹಾಕ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ. ಇವಾಗ ಒಂದು ಕೋರ್ಟಲ್ಲಿ ಇಂತಿಂಥ ಶಿಕ್ಷೆಗೆ ಈ ಥರ ಶಿಕ್ಷೆ ಅನ್ನೋದು ಇರುತ್ತಲ್ಲ, ಅದೇ ಥರನೇ ಅಲ್ಲೂ ಅಷ್ಟೇ ಇಂತಿಂಥ ಪಾಪ ಕರ್ಮಕ್ಕೆ ಈ ಥರನೇ ನಿನಗೆ ಶಿಕ್ಷೆ ಅನ್ನೋದು ಸಹ ಅಲ್ಲೂ ನಿಶ್ಚಯ ಆಗಿರುತ್ತೆ. ಬರೀ ಇಲ್ಲಿ ಮಾತ್ರ ಕೋರ್ಟು ಕೇಸು ಜೈಲು ಆ ಥರ ಇರೋದಿಲ್ಲ, ಅಲ್ಲೂ ಸಹ ಆ ಥರ ಎಲ್ಲ ಇರುತ್ತೆ. ಅಲ್ಲಿ ಶಿಕ್ಷೆ ಅನ್ನೋದು ಪ್ರತಿದಿನ ಸತ್ತು ಹುಟ್ಟಬೇಕಾಗುತ್ತೆ. ಅಲ್ಲಿ ಕೊಡೋ ಶಿಕ್ಷೆನ ಒಂದು ಸತಿ ನೀವು ಗರುಡ ಪುರಾಣ ಓದಿ ತಿಳ್ಕೊಂಡಾಗ ಪಾಪ ಕರ್ಮ ಮಾಡೋರು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗೋದಿಲ್ಲ. ಇನ್ನು ಒಳ್ಳೆಯವ್ರಿಗೆ ನೀವು ಕಷ್ಟ ಕೊಡ್ತೀರಾ ಅನ್ನೋದಾಯಿತು ಅಂತಂದರೆ ಅದಕ್ಕಂತೂ ಘೋರವಾದ ನರಕನೇ ಕೊಡೋದು. ಇನ್ನು ದೇವ್ರ ಪೂಜೆ ಮಾಡೋರಿಗೆ ನೀವು ಕಷ್ಟ ಕೊಟ್ರಿ ಅಂತಂದರೆ ಅದಕ್ಕಿಂತ ದೊಡ್ಡ ಪಾಪ ಇನ್ನೊಂದಿಲ್ಲ. ಅದಕ್ಕೆಲ್ಲ ಅಲ್ಲಿ ಶಿಕ್ಷೆ ಅನ್ನೋದು ಕೊಡ್ತಾರೆ. ಏನಕ್ಕೆ ನಾವು ಮನುಷ್ಯರಾದವರು ಇದನ್ನೆಲ್ಲ ಓದಿ ತಿಳ್ಕೊಬೇಕು, ಒಳ್ಳೆಯದನ್ನ ಏನು ತಿಳ್ಕೊಬೇಕು, ಕೆಟ್ಟದನ್ನು ಏನಕ್ಕೆ ನಾವು ಅಳವಡಿಸ್ಕೋಬಾರ್ದು ಅನ್ನೋದಕ್ಕೆ ನಮಗೆ ಹಿರೀಕರಾಗಿರ್ಬೋದು ಇಲ್ಲ ದೇವತೆಗಳಾಗಿರ್ಬೋದು ಇದನ್ನೆಲ್ಲ ನಮಗೆ ಒಂದು ಉಡುಗೊರೆ ರೂಪದಲ್ಲಿ ಇದನ್ನೆಲ್ಲ ಕೊಟ್ಟು ಹೋಗಿದ್ದಾರೆ. ನೀನು ಕೆಟ್ಟದ್ದು ಮಾಡಬೇಡ ಒಳ್ಳೇದು ಮಾಡು ಅಂತ ಏನು ಕೇಳ್ತಾರೆ? ಯಾರಾದರೂ ನೀನು ಕೆಟ್ಟದ್ದು ಮಾಡು ಅಂತ ಹೇಳ್ಕೊಡ್ತಾರ? ಯಾರು ಹೇಳ್ಕೊಡೋದಿಲ್ಲ. ಆದರೆ ಒಬ್ಬರು ನೋಡಿ ಒಬ್ಬರು ಕೆಟ್ಟದ್ದು ಮಾಡೋದು, ಒಬ್ಬರು ಚೆನ್ನಾಗಿದ್ದರೆ ಒಬ್ಬರು ಸಹಿಸ್ಕೊಳ್ದಿರ ಅವ್ರ ಕಾಲು ಎಳೆಯೋದು, ಅವ್ರು ಒಂದು ಮೆಟ್ಲು ಹತ್ತುತ್ತಿದ್ದಂಗೆ ಅವ್ರ ಕಾಲು ಹಿಡ್ದು ಕೆಳಗಡೆ ಎಳೆಯೋದು, ಈ ಥರ ಎಲ್ಲ ಮಾಡ್ತಿರ್ತಾರೆ. ನೀವು ಚೆನ್ನಾಗಿ ಬದುಕಿ, ನೀವು ಜೀವನದಲ್ಲಿ ಉದ್ಧಾರ ಆಗಿ. ಯಾರು ಬೇಡ ಅಂತ ಹೇಳ್ತಾರೆ? ಅವ್ರು ಕಷ್ಟಪಟ್ಟು ದುಡಿತಾರೆ, ಅವ್ರ ಮೇಲೆ ಬಂದಿರ್ತಾರೆ. ನೀವು ಕಷ್ಟಪಟ್ಟು ದುಡೀರಿ, ನೀವು ಮೇಲೆ ಬನ್ನಿ. ಕಷ್ಟಪಟ್ಟು ದುಡಿಯೋರು ಮೇಲೆ ಬಂದಾಗ ನೀವು ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಿರಲ್ಲ, ಆವಾಗ ಯಾವ ರೀತಿ ಹೇಳ್ತಾರೆ ಗೊತ್ತಾ? ನೀನು ಉದ್ಧಾರ ಆಗೋಕ್ಕೂ ಆಗೋದಿಲ್ಲ, ಬೇರೆಯವ್ರು ಉದ್ಧಾರ ಆಗೋದು ನೋಡಿ ಸಹಿಸ್ಕೊಳ್ಳೋದು ಇಲ್ಲ. ಅವನೇನೋ ಕಷ್ಟಪಟ್ಟು ಒಂದು ಕೂಲಿ ನಾಲಿ ಮಾಡಿ ಅವನು ಮೇಲೆ ಬಂದಿದ್ದಾನೆ. ಸತ್ಯ ಧರ್ಮ ನ್ಯಾಯ ನೀತಿ ಅನ್ನೋ ದಾರಿನಲ್ಲಿ ಅವನು ಪಾಲನೆ ಅನ್ನೋದು ಮಾಡಿಕೊಂಡು ಜೀವನ ಮಾಡ್ತಿದ್ದಾನೆ. ಆದರೆ ನೀನು ಅವನಿಗೆ ಕಷ್ಟ ಕೊಡೋಕ್ಕೆ ಹೋಗ್ತಿದೆಯಲ್ಲ, ನಿನ್ಗೆ ಯಾವ ಥರ ಕಷ್ಟ ಕೊಡ್ತೀನಿ ನೋಡು. ನಿನ್ನ ಜೀವನ ಪೂರ್ತಿ ನೀನು ನೆನೆಸ್ಕೋಬೇಕು. ನೀನು ಸಾವನ್ನು ನಿರೀಕ್ಷೆ ಮಾಡಿದ್ರು ನಿನಗೆ ಸಾವು ಅನ್ನೋದು ನಿನ್ನ ಕಣ್ಮುಂದೆನೂ ಬರಬಾರ್ದು. ಆ ಥರ ಒಂದು ಶಿಕ್ಷೆ ಅನ್ನೋದು ನಾನು ಕೊಡ್ತೀನಿ ಅಂತ. ಅದಕ್ಕೆ ಕಷ್ಟ ಅನ್ನೋದು ಏನಕ್ಕೆ ಬರ್ತಿದೆ ಅಂತಂದರೆ ಈ ಥರ ಒಂದು ನಾವು ಪಾಪ ಕರ್ಮ ಮಾಡಿದಾಗ ನಮಗೆ ಪರಮಾತ್ಮ ಶ್ರೀಕೃಷ್ಣ ಪರಮಾತ್ಮ ಆಗಿರ್ಬೋದು ಇಲ್ಲ ರಾಯರಾಗಿರ್ಬೋದು ಇವರೆಲ್ಲ ನಮಗೆ ಕಷ್ಟ ಕೊಡೋವಂಥದ್ದು. ನಮ್ಮ ಕಷ್ಟ ಏನಕ್ಕೆ ಬರ್ತಿದೆ? ಇವತ್ತಿದ್ದಿದ್ದು ನೋವು ನಾಳೆ ಇರೋದಿಲ್ಲ, ನಾಳೆ ಇದ್ದ ಸುಖ ಇನ್ನೂ ನಾಳೆ ಇರೋದಿಲ್ಲ. ಏನಕ್ಕಪ್ಪ ಒಂದೊಂದು ದಿನ ಒಂದೊಂದು ಥರ ನಮ್ಮ ಜೀವನ ಆಗ್ತಿದೆ ಅಂತ ನಾವು ಅನ್ಕೋತೀವಲ್ಲ, ನಾವು ಈ ಥರ ತಪ್ಪು ಮಾಡಿರ್ತೀವಿ. ತಪ್ಪು ಮಾಡಿರೋದು ನಮಗೆ ಗೊತ್ತಾಗೋದಿಲ್ಲ. ನಾನು ಏನೂ ತಪ್ಪೇ ಮಾಡಿಲ್ಲ, ನನಗೇಂತಕ್ಕೆ ದೇವರೇ ಶಿಕ್ಷೆ ಕೊಡ್ತಾ ಇದ್ದೀರಾ? ನಾನು ದೇವ್ರನ್ನ ನಂಬಿದ್ದೀನಿ, ದೇವ್ರ ಪೂಜೆ ಮಾಡ್ತೀನಿ, ಏನಕ್ಕೆ ನನಗೆ ಶಿಕ್ಷೆ ಕೊಡ್ತೀರಾ ಅಂತ ಕೇಳ್ಬೋದು. ಆದರೆ ನಮಗೆ ಗೊತ್ತಿಲ್ಲದಿರೋ ಹಾಗೆ ನಾವು ಕೆಲವೊಂದು ತಪ್ಪನ್ನೋದು ಮಾಡಿರ್ತೀವಿ. ಯಾಕೆ ಅಂತಂದರೆ ಒಬ್ಬ ಮನುಷ್ಯ ತಾನೇ ತಪ್ಪು ಮಾಡೋಕ್ಕಾಗೋದು. ಒಂದು ಮರ ಗಿಡ ಆಗಿರ್ಬೋದು, ಪ್ರಾಣಿ ಪಕ್ಷಿ ಆಗಿರ್ಬೋದು, ಇದು ಯಾವುದು ತಪ್ಪು ಮಾಡೋಕ್ಕಾಗೋದಿಲ್ಲ. ಮನುಷ್ಯನೇ ತಪ್ಪು ಮಾಡೋದು. ಮನುಷ್ಯನಲ್ಲಿ ಎಲ್ಲ ಗುಣವೂ ಇರುತ್ತೆ, ಒಳ್ಳೆಯದು ಇರುತ್ತೆ, ಕೆಟ್ಟದ್ದು ಇರುತ್ತೆ. ಅದನ್ನು ನಾವು ಒಳ್ಳೆಯ ದಾರಿನಲ್ಲಿ ಹೋದರೆ ಒಳ್ಳೆಯದನ್ನೇ ನಾವು ಅಳವಡಿಸ್ಕೋಬೋದು, ಕೆಟ್ಟ ದಾರಿನಲ್ಲಿ ಹೋದರೆ ಕೆಟ್ಟದ್ದನ್ನೇ ನಾವು ಬುದ್ಧಿ ಕಲಿಯುವಂಥದ್ದು. ಒಳ್ಳೆಯದನ್ನು ನಾವು
ಅಳವಡಿಸ್ಕೋಬೇಕು, ಕೆಟ್ಟದ್ದನ್ನು ನಾವು ಬಿಟ್ಬಿಡ್ಬೇಕು. ಅದನ್ನು ನಾವು ಕನಸಲ್ಲೂ ಸಹ ಯೋಚನೆ ಮಾಡೋದಕ್ಕೆ ಹೋಗಬಾರ್ದು. ಒಳ್ಳೆಯವ್ರಿಗೆ, ರಾಯರು ಪೂಜೆ ಮಾಡೋ ಅಂಥವ್ರಿಗೆ ಯಾರಾದರೂ ಕಷ್ಟ ಕಣ್ಣೀರು ಹಾಕ್ಸೋದಾಯಿತು ಅಂತಂದರೆ ಅವ್ರನ್ನೆಲ್ಲ ಬಿಡೋದಿಲ್ಲ ರಾಯರು. ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಅನ್ನೋದು ಕೊಡ್ತಿರ್ತಾರೆ. ಅದು ನಮಗೆ ಗೊತ್ತಾಗೋದು ಇಲ್ಲ, ನಮ್ಗೆ ಅರ್ಥನೂ ಆಗೋದಿಲ್ಲ. ಆದರೆ ಕೆಲವೊಂದು ಸೂಚನೆಗಳನ್ನೋದನ್ನು ಕೊಡ್ತಾರೆ. ನೀನು ತಪ್ಪು ಮಾಡಿದ್ದಕ್ಕೆ ಈ ರೀತಿ ಶಿಕ್ಷೆ ಅನ್ನೋದು ನಿನಗೆ ನಾನು ಕೊಟ್ಟಿದ್ದೀನಿ, ನೀನು ಅರ್ಥ ಮಾಡ್ಕೋ, ತಿರ್ಗಾ ಅದೇ ತಪ್ಪನ್ನು ನೀನು ಮಾಡಬೇಡ ಅಂತ ಸೂಚನೆ ಕೊಡ್ತಾರೆ. ನಮಗೆ ಕೆಲವು ಅರ್ಥ ಆಗುತ್ತೆ, ಕೆಲವು ಅರ್ಥ ಆಗೋದಿಲ್ಲ. ಅದನ್ನೇ ತಪ್ಪನ್ನೇ ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ. ನಮಗೆ ತಪ್ಪು ಅನ್ನೋದು ಗೊತ್ತಾಗುತ್ತಾ, ದೇವರು ನಮಗೆ ಬುದ್ಧಿ ಅನ್ನೋದು ಕೊಟ್ಟಿದ್ದಾರೆ, ಮನುಷ್ಯನ ಜನ್ಮ ಕೊಟ್ಟಿದ್ದಾರೆ ಅಂದಮೇಲೆ ಅದರಲ್ಲಿ ಒಳ್ಳೆಯದನ್ನು ಸಹ ಕೊಟ್ಟಿರ್ತಾರೆ. ಒಳ್ಳೆಯದನ್ನೇ ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಗೊತ್ತಾಗುತ್ತಲ್ಲ, ಈ ಕೆಲಸ ಮಾಡಿದ್ರೆ ತಪ್ಪಾಗುತ್ತೆ, ಈ ಕೆಲಸ ಮಾಡಿದ್ರೆ ಸರಿ ಇರುತ್ತೆ ಅನ್ನೋದು ನಮಗೆ ಗೊತ್ತಾಗುತ್ತಲ್ಲ. ಸರಿ ಯಾವ ದಾರಿಲಿ ಇದೆಯೋ ಆ ದಾರಿನಲ್ಲಿ ನಾವು ನಡೀತಾ ಹೋಗಬೇಕು. ತಪ್ಪನ್ನ ನಾವು ಕೆಟ್ಟವ್ರಿಗೆ ಬಿಟ್ಬಿಡಬೇಕು. ಕೆಟ್ಟವರು ಅಂತ ಇರ್ತಾರಲ್ಲ, ಕೆಟ್ಟವ್ರನ್ನ ಕಾಡೋದಕ್ಕೆ ಅಂತಲೇ, ಅವ್ರಿಗೆ ಶಿಕ್ಷೆ ಕೊಡೋದಕ್ಕೆ ಅಂತಲೇ ಭಗವಂತ ಇರ್ತಾನೆ, ರಾಯರು ಇರ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಇರ್ತಾರೆ. ಏಕೆಂತಂದರೆ ಸುಮಾರು ಜನಕ್ಕೆ ಕೆಲವರು ಕಷ್ಟ ಕೊಡೋದು ಅಂದರೆ ಅಷ್ಟು ಇಷ್ಟ. ಒಂಥರ ನೀರು ಕೊಡ್ದ ಹಾಗೆ ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ದಿವಸನೂ ಕಷ್ಟ ಅನ್ನೋದು ಕೊಡ್ತಿರ್ತಾರೆ. ಅವರೆಲ್ಲ ಕಷ್ಟ ಕೊಡ್ತಿದ್ದಾರೆ ಅಂತ ನೀವು ಯೋಚನೆ ಮಾಡೋದಕ್ಕೆ ಹೋಗಬೇಡಿ, ನೀವು ಕುಗ್ಗೋದಕ್ಕೆ ಹೋಗಬೇಡಿ. ನಿಮ್ಮ ಜೀವನ ಏನಿದೆಯೋ ಅದನ್ನು ನೀವು ಮುಂದುವರ್ಸ್ಕೊಂಡೋಗಿ. ನೀವು ನ್ಯಾಯ ರೀತಿಯಿಂದ ನೀವೊಂದು ಜೀವನ ಮಾಡ್ತಿದ್ದೀರಾ, ಭಗವಂತ ನಿಮ್ಮ ಜೊತೆಗಿರ್ತಾರೆ. ಯಾರಿಗೋಸ್ಕರನೋ ಎದ್ರಿ ನೀವು ಜೀವನ ಮಾಡೋದಕ್ಕೆ ಹೋಗಬೇಡಿ. ನಿಮಗೋಸ್ಕರ, ನಿಮ್ಮ ಸಂಸಾರಕ್ಕೋಸ್ಕರ ಅಂತ ನೀವು ಬದುಕಿ. ನೀವೇನಾದರೂ ಅವರೇನೋ ಮಾಡಿದ್ರು, ಅವರೇನೋ ಅಂದರು ಅಂತ ನೀವು ಜೀವಕ್ಕೆ ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡ್ರೆ ಅವ್ರು ಬರ್ತಾರ ನಿಮ್ಮ ಸಂಸಾರ ಸಾಕೋದಕ್ಕೆ, ಅವ್ರು ಬರ್ತಾರ ನಿಮ್ಮ ಜೀವನ ರೂಪಿಸೋದಕ್ಕೆ? ಯಾರು ಬರೋದಿಲ್ಲ. ಬರೋದು ಯಾರು ಅಂತಂದರೆ ಭಗವಂತ ಒಬ್ಬನೇ ಬರೋದು. ಏನಕ್ಕಪ್ಪ ನಾನು ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಸುಮಾರು ಜನ ನಮಗೆ ಬೇರೆಯವರಿಂದನೇ ನೋವು ಜಾಸ್ತಿ, ಬೇರೆಯವರಿಂದನೇ ಕಷ್ಟ ಜಾಸ್ತಿ. ನಾವು ನಿಯತ್ತಾಗಿ ನಾವು ಕೂಲಿನೋ ನಾಲಿನೋ ಮಾಡಿಕೊಂಡು ನಾವು ಜೀವನ ಮಾಡ್ತಿದ್ದೀವಿ. ನಮ್ಮ ನೆಮ್ಮದಿಯಾಗಿ ಬದುಕೋಕ್ಕೂ ಬಿಡೋದಿಲ್ಲ. ನಮ್ಮನ್ನ ದಿನಕ್ಕೂ ಬೀದಿಗೆ ಅನ್ನೋದು ಎಳಿತಿರ್ತಾರೆ, ನಮ್ಗೆ ಅವಮಾನ ಮಾಡ್ತಿರ್ತಾರೆ, ನಮ್ಮನ್ನ ಇಲ್ಲದೇ ಇರೋ ಕಷ್ಟಕ್ಕೆಲ್ಲ ಸಿಲುಕಿಸ್ತಿರ್ತಾರೆ ಅಂತ ನೀವು ಹೇಳ್ತೀರಾ. ನೋಡಿ, ನೀವು ದೇವ್ರನ್ನ ನಂಬಿ ದೇವರು ಹೆಸ್ರು ಹೇಳ್ಕೊಂಡು ನೀವು ಜೀವನ ಅನ್ನೋದನ್ನ ಮಾಡಿ. ಜನಕ್ಕೋಸ್ಕರ ನೀವು ಬದುಕೋಕ್ಕೆ ಹೋಗಬೇಡಿ, ನಿಮಗೋಸ್ಕರ ಅಂತ ನೀವು ಬದುಕಿ. ನ್ಯಾಯ ನೀತಿಯಿಂದ ಯಾವ ಮನುಷ್ಯ ಬದುಕ್ತಾನೋ ಅವನ ಜೊತೆಯಲ್ಲಿ ಭಗವಂತ ಇರ್ತಾನೆ. ಸತ್ಯ ಧರ್ಮ ಎಲ್ಲಿರುತ್ತೋ ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಇರ್ತಾನೆ. ಇದು ನನ್ನ ಅನುಭವದ ಮಾತು. ಯಾಕೆ ಅಂತಂದರೆ ನಾವು ತಪ್ಪು ಮಾಡೋದಕ್ಕೂ ಹೋಗಬಾರ್ದು, ತಪ್ಪು ಮಾಡೋರಿಗೆ ಬುದ್ಧಿ ಹೇಳೋದಕ್ಕೂ ಸಹ ಹೋಗಬಾರ್ದು. ಅವ್ರು ತಪ್ಪು ತಪ್ಪು ಮಾಡ್ತಾನೆ ಹೋಗಲಿ, ಅಂಥವ್ರನ್ನೆಲ್ಲ ಒಳ್ಳೆ ದಾರಿಗೆ ತರೋಕ್ಕೂ ಆಗೋದಿಲ್ಲ, ಒಳ್ಳೆ ಬುದ್ಧಿನ ಅವರು ಕಲಿಯೋದು ಇಲ್ಲ. ಅವರು ಕೆಟ್ಟವರಾಗೆ ಉಳ್ಕೊಂಡಿರ್ತಾರೆ ಕೆಲವರು. ಇನ್ನು ಕೆಟ್ಟವರು ಒಳ್ಳೆ ಬುದ್ಧಿನೂ ಕಲಿತಾರೆ. ಯಾರು ಏನಾದ್ರು ಒಂದು ಒಳ್ಳೇದು ಹೇಳಿದ್ರೆ ಅದನ್ನು ಕೇಳ್ತಾರೆ. ಹೌದು, ನಾನು ಮಾಡ್ತಾರೋದು ಕೆಟ್ಟದು, ಅವ್ರು ಹೇಳಿದ್ದು ನನಗೆ ಒಳ್ಳೇದಾಯ್ತಪ್ಪ ಅಂತ ಕೆಲವರು ತಿದ್ದಿ ಒಳ್ಳೆ ಬುದ್ಧಿ ಅನ್ನೋದು ಕಲ್ತು ಒಳ್ಳೆ ಜೀವನ ಅನ್ನೋದು ಸಹ ಮಾಡ್ತಿರ್ತಾರೆ. ಇನ್ನು ಕೆಟ್ಟವರಾಗೇ ಇರ್ತಾರೆ. ಅಂಥವ್ರನ್ನೆಲ್ಲ ದೇವರೇ ನೋಡ್ಕೋತಾರೆ. ಅಂಥವ್ರ ಬಗ್ಗೆ ನೀವು ಚಿಂತೆ ಮಾಡಬೇಡಿ. ನಿಮ್ಮ ಮನೆ ಏನೋ, ನಿಮ್ಮ ಸಂಸಾರ ಏನೋ, ನಿಮ್ಮ ಮಕ್ಕಳೇನೋ ಅದನ್ನು ಮಾತ್ರ ನೀವು ನೋಡ್ತಾ ಹೋಗಿ. ನಿಮ್ಮ ಜೀವನಕ್ಕೆ ಏನು ಒಳ್ಳೇದಾಗಬೇಕೋ ಅದನ್ನು ಮಾಡಿ. ಎಲ್ಲದಕ್ಕಿಂತ ಮಿಗಿಲಾಗಿದ್ದು ಭಗವಂತನ ಸ್ಮರಣೆ. ಭಗವಂತನ ನಾವೆಷ್ಟು ನಂಬ್ತೀವೋ, ದೇವಸ್ಥಾನಗಳಿಗೆ ಎಷ್ಟು ಹೋಗ್ತೀವೋ, ರಾಯರನ್ನ ಎಷ್ಟು ನಾವು ಆರಾಧಿಸ್ತೀವೋ ಅಷ್ಟು ನಮ್ಗೆ ಅನುಗ್ರಹ ಮಾಡ್ತಾರೆ. ನಿಮ್ಗೆ ಇವತ್ತು ಕಷ್ಟ ಇರ್ಬೋದು, ನಾಳೆ ಅದೇ ಕಷ್ಟ ಇರೋದಿಲ್ಲ. ಈಗ ಕೆಟ್ಟವ್ರಿಗೆ ಪಾಪ ಕರ್ಮನೆಲ್ಲ ಚಿತ್ರಗುಪ್ತ ಹೇಗೆ ಬರೆದಿಟ್ಟಿರ್ತಾನೋ, ನೀವು ಮಾಡಿದ್ದಂಥ ಪೂಜೆಗೆ ಫಲ ಅನ್ನೋದು ಅಷ್ಟೇ ರಾಯರು ಇಟ್ಕೊಂಡಿರ್ತಾರೆ. ಅವ್ರ ಹತ್ರ ಎಲ್ಲನೂ ಗಂಟು ಕಟ್ಟಿಟ್ಕೊಂಡಿರ್ತಾರೆ. ನಿಮಗೆ ಕಷ್ಟ ಅನ್ನೋದು ಬಂದಾಗ, ನೀವು ನೋವಿನಲ್ಲಿದ್ದಾಗ ನಿಮಗೆ ನೀವು ಮಾಡಿದ್ದಂಥ ಪೂಜೆಗೆ ಫಲ ಅನ್ನೋದು ರಾಯರು ಕೊಡ್ತಾರೆ. ಏಕೆಂತಂದರೆ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದಾನೆ ಅಂದರೆ ಅವ್ರು ಕಷ್ಟನೇ ಕೊಡೋದಿಲ್ಲ, ಸುಖದಲ್ಲಿದ್ದಾನೆ ಅಂದರೆ ಸುಖನೇ ಕೊಡೋದಿಲ್ಲ. ಕಷ್ಟ ಕೊಟ್ಟವನಿಗೆ ಸುಖ ಕೊಡ್ತಾರೆ, ಸುಖ ಕೊಟ್ಟವನಿಗೆ ಕಷ್ಟ ಕೊಡ್ತಾರೆ. ಅವನವನು ಪಾಪಕರ್ಮಕ್ಕೆ ಮೀಗಿಲಾದಂಥದ್ದನ್ನು ಭಗವಂತ ಕೊಡ್ತಾನೆ. ಒಳ್ಳೆಯವ್ರಿಗೆ ಒಳ್ಳೆಯದಾಗುತ್ತೆ, ಕೆಟ್ಟವ್ರಿಗೆ ಕೆಟ್ಟದಾಗುತ್ತೆ. ಇಷ್ಟೇ ನಮ್ಮ ಜೀವನ. ನೀವು ಅಂದ್ಕೊಂಡಿರ್ಬೋದು, ರಾಯರು ಪೂಜೆ ಮಾಡ್ತಾಯಿದ್ದೀನಿ, ರಾಯರು ನಮ್ಗೆ ಒಳ್ಳೇದು ಮಾಡ್ತಿಲ್ಲ, ಕಷ್ಟನೇ ಜಾಸ್ತಿ ಬರ್ತಿದೆ, ನಮ್ಗೆ ಆರೋಗ್ಯ ಸಮಸ್ಯೆ ಇದೆ, ನಾನು ತುಂಬ ಜೀವನದಲ್ಲಿ ನೊಂದುಬಿಟ್ಟಿದ್ದೀನಿ, ಜೀವನ ಪೂರ್ತಿ ನನ್ನ ಕಷ್ಟನೇ ನನ್ನ ಬೆನ್ನತ್ತಿದೆ ಅಂತ ನೀವು ಹೇಳ್ಬೋದು. ಇಲ್ಲ, ಇವತ್ತು ಕಷ್ಟ ಇದ್ದರೆ ನಾಳೆ ಸುಖ ಅನ್ನೋದು ಕೊಡ್ತಾರೆ. ನೀವು ಯಾರ್ಯಾರನ್ನೋ ನಂಬಿಲ್ಲ, ಗುರು ರಾಯರನ್ನ ನಂಬಿರೋದು, ಜ್ಞಾನಿಗಳನ್ನ ನೀವು ನಂಬಿರೋದು. ಆ ರಾಯರು ನಿಮ್ಮ ಜೊತೆಗಿದ್ರೆ ನಿಮ್ಮ ಕಷ್ಟ ಎಲ್ಲ ಕ್ಷಣಾಂತರದಲ್ಲಿ ದೂರ ಮಾಡ್ತಾರೆ. ನೀವು ಮಾಡಿದಂಥ ಪಾಪನೆಲ್ಲ ತೀರಬೇಕು. ನೀವು ಹೋದ ಜನ್ಮದಲ್ಲಿ ಏನಾದರೂ ಪಾಪ ಕರ್ಮ ಅನ್ನೋದು ಮಾಡಿದರೆ ಈ ಜನ್ಮದಲ್ಲಿ ಮನುಷ್ಯನ ಜನ್ಮ ಅನ್ನೋದು ಕೊಟ್ಟಿರ್ತಾರೆ. ಈ ಜನ್ಮದಲ್ಲಿ ನೀನು ಕರ್ಮನೆಲ್ಲ ತೀರಿಸ್ಬಿಟ್ಟಪ್ಪ, ನಿನ್ಗೆ ಒಳ್ಳೆಯದನ್ನ ನಾನು ಮಾಡ್ತೀನಿ ಅಂತ ರಾಯರು ಹೇಳೋವಂಥದ್ದು. ಏಕೆ ಅಂತಂದರೆ ನಾವು ಹಿಂದೆ ಏನಾದರೂ ತಪ್ಪು ಮಾಡಿದಾಗ ನಮಗೆ ಮನುಷ್ಯನ ಜನ್ಮ ಅನ್ನೋದು ಕೊಟ್ಟಾಗ ಆ ತಪ್ಪನ್ನ ನೀನು ಸರಿ ಮಾಡಿಕೊಂಡು ತಿದ್ದಿ ಒಳ್ಳೆ ದಾರಿಲಿ ನಡೆದ್ರೆ ನಿನಗೆ ಮುಂದೆ ಸುಖ ಅನ್ನೋದು ನೀನು ಕಟ್ಟಿಟ್ಟಿದ್ದ ಬುತ್ತಿ ಅಂತ ದೇವರುಗಳು ಹೇಳಿನೇ ನಮಗೆ ಈ ಮನುಷ್ಯನ ಜನ್ಮ ಅನ್ನೋದು ಕೊಟ್ಟು ಕಳಿಸಿರ್ತಾರೆ.
ಆದರೆ ಕೆಲವರು ಇದನ್ನೆಲ್ಲ ತಿಳ್ಕೊತಾರೆ, ಕೆಲವರು ತಿಳ್ಕೊಳ್ದಿರ ಹಿಂದಿನ ಜನ್ಮದಲ್ಲಿ ಏನು ತಪ್ಪು ಮಾಡಿರ್ತಾರೋ ಅದನ್ನೇ ತಪ್ಪನ್ನ ಮಾಡ್ತಾ ಹೋಗ್ತಾರೆ. ನೀವು ಅನ್ಕೋಬೋದು ನನ್ನ ಜೀವನ ಈ ಥರ ಇದೆ, ನಾನು ಆ ಥರ ಇಲ್ವಲ್ಲ, ಎಲ್ಲರೂ ಆ ಥರ ಇದ್ದಾರೆ, ನನಗೆ ಯಾಕೆ ಆ ಥರ ಜೀವನ ನೀನು ಕೊಟ್ಟಿಲ್ಲ ಅಂತ ರಾಯರನ್ನ ನೀವು ಕೇಳ್ಬೋದು. ನೋಡಿ, ನಿಮಗಿಂತ ಮೇಲಾಗಿರೋರನ್ನ ನೀವು ನೋಡೋದಕ್ಕೆ ಹೋಗಬೇಡಿ, ನಿಮಗಿಂತ ಕೆಳಗಡೆ ಇರ್ತಾರೆ ನೋಡಿ, ಅಂಥವ್ರನ್ನ ನೋಡಿ ನಮಗಾದರೂ ಇಷ್ಟು ಕೊಟ್ಟಿದೆಯಲ್ಲ ಭಗವಂತ, ಅದು ನಾನು ಮಾಡಿರೋ ಅಂಥ ಪುಣ್ಯ. ಎಂತೆಂಥವ್ರಿಗೆ ಯಾವ್ಯಾವ ಥರ ಕಷ್ಟ ಅನ್ನೋದು ಕೊಟ್ಟಿದ್ಯಾ. ಎಷ್ಟೊಂದು ಜನಕ್ಕೆ ಇರೋದಕ್ಕೆ ಮನೆ ಇಲ್ಲ, ಉಡೋದಕ್ಕೆ ಬಟ್ಟೆ ಇಲ್ಲ, ತಿನ್ನೋದಕ್ಕೆ ಅನ್ನ ಇಲ್ಲ, ಎಷ್ಟೆಷ್ಟು ಜನ ಯಾವ್ಯಾವ ಥರ ಕಷ್ಟ ಅನ್ನೋದು ಅನುಭವಿಸ್ತಿರ್ತಾರೆ. ಈಗ ನಾವು ರೋಡಲ್ಲಿ ಫುಟ್ಪಾತಲ್ಲೆಲ್ಲ ನೋಡ್ತೀವಲ್ವ, ಯಾವ್ಯಾವ ಥರ ಜನ ಅನ್ನೋದು ಇರ್ತಾರೆ. ಅಂಥವ್ರು ನೋಡಿ ನಮ್ಮ ಜೀವನ ಇಷ್ಟಾದರೂ ಇದೆಯಲ್ಲ ಭಗವಂತ, ನನಗೆ ಇಷ್ಟಾದರೂ ಒಳ್ಳೆ ಜೀವನ ನೀನು ಕೊಟ್ಟಿದೆಯಲ್ಲ, ಸಾಕು ತಂದೆ. ಈಗ ನನ್ನಲ್ಲಿ ಏನು ಕಷ್ಟ ಇದೆಯೋ ಆ ಕಷ್ಟನೆಲ್ಲ ದೂರ ಮಾಡು, ನನ್ನ ಸಾಲು ಸಮಸ್ಯೆಯಿಂದ ಹೊರ್ಗಡೆ ತೊಗೊಂಡು ಬಾ, ನನಗೆ ಆರೋಗ್ಯ ಇಲ್ಲ, ನನಗೆ ಆರೋಗ್ಯ ಭಾಗ್ಯ ಕೊಡು, ನನ್ನ ಜೀವನ ಚೆನ್ನಾಗಿಟ್ಟಿರು, ನನ್ನ ಜೊತೇಲಿ ನೀವಿರಬೇಕು ತಂದೆ, ನನ್ನ ಮನೆ ನನ್ನ ಮನಸ್ಸಲ್ಲಿ ನೀವಿದ್ದು ನನ್ನ ಕಷ್ಟ ಸುಖನೆಲ್ಲ ನೀವು ನೋಡಿ ನನಗೆ ಅನುಗ್ರಹ ಮಾಡಿ ಅಂತ ನೀವು ರಾಯರ ಹತ್ರ ಇಷ್ಟೊಂದು ಬೇಡಿ. ನೀವು ಯಾರ್ಯಾರನ್ನೂ ನಂಬಿಲ್ಲ, ನೀವು ನಂಬಿರೋದೇ ಗುರುರಾಯರನ್ನ. ಗುರುರಾಯರು ಒಳ್ಳೇದು ಮಾಡೋದೇ ಅವ್ರ ಕೆಲಸ, ಕೆಟ್ಟದಂತೂ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ನೀವು ಮಾಡಿದಂಥದ್ದಕ್ಕೆ ಪೂಜೆಗೆ ಫಲ ಅನ್ನೋದು ಇವತ್ತಲ್ಲ ನಾಳೆ ಕೊಟ್ಟೇ ಕೊಡ್ತಾರೆ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.